ಫ್ರೆಂಡ್, ವಿದರ್ಭ ಪರವಾಗಿ ಅತಿ ಹೆಚ್ಚು ಈ ಒಂದು ವಿಜಯ ಹಜಾರೆ ಟ್ರೋಫಿಯಲ್ಲಿ ಅತಿ ಹೆಚ್ಚು ರನ್ ಗೆಟರ್ ಆಗಿರುವಂಥ ಕರುಣ್ ನಾಯರ್, ಹಾಗೆ ಅವರ ಹಿಂದೆಯೇ ಈ ಒಂದು ಹೈಯೆಸ್ಟ್ ರನ್ ಗೆಟರ್ ಆಗಿರುವಂಥ ಕರುಣ್ ನಾಯರ್ ತಲೆಗೇನೆ ಮಯಾಂಕ್ ಅಗರ್ವಾಲ್ ಕೂಡ 651 ರನ್ನು, ಹಾಗೆ ಕರುಣ್ ನಾಯರ್ 779 ರನ್ ಮಾಡಿದ್ದಾರೆ ಫ್ರೆಂಡ್ ಈ ಒಂದು ವಿಜಯ ಹಜಾರೆ ಟ್ರೋಫಿಯಲ್ಲಿ. ಆದರೆ ಇಷ್ಟು ರನ್ ಮಾಡಿದರೂ ಕೂಡ ಅವರಿಗೆ ಚಾಂಪಿಯನ್ ಟ್ರೋಫಿಗೆ ಆಯ್ಕೆ ಯಾಕೆ ಮಾಡಲಿಲ್ಲ? ಹಾಗೆ ಈ ಒಂದು ರನ್ ಗೆಟರ್ ಅಂದರೆ ವಿಜಯ ಹಜಾರೆ ಟ್ರೋಫಿಯಲ್ಲಿ ಹೈಯೆಸ್ಟ್ ರನ್ ಗೆಟರ್ ಆಗಿರುವಂಥ ಕರುಣ್ ನಾಯರ್ ಹಾಗೆ ಮಯಾಂಕ್ ಅಗರ್ವಾಲ್, ಅಜಿತ್ ಅಗರ್ಕರ್, ರೋಹಿತ್ ಶರ್ಮಾ ಕಣ್ಣಿಗೆ ಕಾಣಿಲ್ವಾ ಅನ್ನೋದು ಕೂಡ ಈ ಒಂದು ಚಾಂಪಿಯನ್ಸ್ ಟ್ರೋಫಿಗೆ ಸೆಲೆಕ್ಷನ್ ಮಾಡೋ ಒಂದು ಟೈಮ್ನಲ್ಲಿ ಏನು ಮಾಡಿದ್ರು ಅನ್ನೋ ಕೂಡ ಪ್ರಶ್ನೆ ಕಾಡ್ತಾ ಇದೆ. ಆದರೆ ಇಲ್ಲಿ ಕ್ಲಿಯರಾಗಿ ಹೇಳಿದ್ದು ಅಜಿತ್ ಅಗರ್ಕರ್ ಏನಪ್ಪ ಅಂದರೆ, ಈಗ ಈ ಒಂದು ಚಾಂಪಿಯನ್ ಟ್ರೋಫಿಗೆ ಎಲ್ಲರಿಗೂ ಕೂಡ ಅವಕಾಶ ಕೊಡೋಕ್ಕಾಗಲ್ಲ ಅಂತ ಕಂಡೀಷನ್ ಆಗಿ ಹೇಳಿದರು. ಆಲ್ರೆಡಿ ಹೇಳ್ಬೇಕಂದ್ರೆ ನನಗನ್ಸುತ್ತೆ ಈ ಒಂದು ವಿಜಯ ಹಜಾರೆ ಟ್ರೋಫಿ ಏನು ನಡೆಗಿಂತ ಮುಂಚೆಗೆ ಫೈನಲ್ ಆಗಿತ್ತು ಏನೋ ಲಿಸ್ಟ್, ಅಂದರೆ ಕೆಲವಷ್ಟು ಜನದ್ದು ಫೈನಲ್ ಆಗಿರುತ್ತೆ ಫ್ರೆಂಡ್, ಇವರು ಕಾಯಂ ಆಗಿರುತ್ತೆ. ಒಂದು ಟೋಟಲ್ ಆಗಿ ಒಂದು 10 ಜನ ಕಾಯಂ ಆಗಿರುತ್ತೆ ಸ್ಕ್ವಾಡ್ನಲ್ಲಿ. ಇದೊಂದು 5 ಜನಕ್ಕೆ ಹುಡುಕಾಡ್ತಾ ಇರ್ತಾರೆ, ಅವರು ಕೂಡ ಸ್ವಲ್ಪ ಕಾಯಂ ಆಗೋವಂಥ ಚಾನ್ಸಸ್ ಇರುತ್ತೆ. ಅವಾಗ ಏನು ಮಾಡ್ತಾರೆ ಅಂದರೆ, ಇವರು ಕಾಯಂ ಆದವ್ರಿಗೆ ಫಿಕ್ಸ್ ಆಗಿಬಿಡುತ್ತೆ ಅಲ್ಲಿ ಸ್ಕ್ವಾಡ್ನಲ್ಲಿ. ಆದರೆ ಪ್ರದರ್ಶನ ಕೊಟ್ಟವ್ರಿಗೆ ಫಿಕ್ಸ್ ಆಗಲ್ಲ. ಇಂಥ ದೊಡ್ಡ ಟೂರ್ನಿಮೆಂಟ್ಗೆ ಏಕದಮ್ ಒಂದೇ ಸಲ ಫಿಕ್ಸ್ ಮಾಡೋಕ್ಕೆ ಆಗಲ್ಲ, ಅಂದರೆ ಸ್ಕ್ವಾಡ್ನಲ್ಲಿ ಇಸ್ಕೊಳಕ್ಕಾಗಲ್ಲ. ಆದರೆ ಸಾದಾ ಸೀರೀಸ್ನಲ್ಲಿ ಇಟ್ಕೊತಾರೆ, ಇಲ್ಲ ಅಂತಲ್ಲ. ಆದರೆ ಇವರೇನು ಪರ್ಫಾರ್ಮೆನ್ಸ್ ಕಮ್ಮಿ ಕೊಟ್ಟಿದ್ರ, ಎಲ್ಲರಿಗಿಂತ ಕೂಡ ಚೆನ್ನಾಗಿರುವಂಥ ಪ್ರದರ್ಶನ ಕೊಟ್ಟಿದ್ದಾರೆ. ನನಗನ್ಸುತ್ತೆ ಇಲ್ಲಿ ಒಬ್ರಿಗೆ ತೆಗೆದು ನೋಡಿ ಹೆಂಗೆ ಹೇಳ್ತೀನಿ ನಾನು. ಈಗ ನನಗನ್ಸುತ್ತೆ ಶ್ರೇಯಸ್ ಅಯ್ಯರ್ನ ತೆಗೆದು ಇಲ್ಲಿ ಕರುಣ್ ನಾಯರ್ ಹಾಕೊಂಡಿದ್ರೆ ನಡೀತಿತ್ತು ಫ್ರೆಂಡ್. ಇದು ಹಾಗೆ ಮಾಡಲಿಲ್ಲ, ಅವರು ಏನು ತಿಳಿದಿತ್ತು ಅವ್ರನ್ನೇ ಸೆಲೆಕ್ಟ್ ಮಾಡಿದರು. ಆದರೆ ಇವ್ರಿಗೆ ಪಾಪ ಈಗ ಕರುಣ್ ನಾಯರು ಎಲ್ಲ ರಣಜಿಯಲ್ಲಿ ಆಯಿತು, ಎಲ್ಲ ಒಂದು ಸೀರೀಸ್ನಲ್ಲೂ ಚೆನ್ನಾಗಿ ಆಡ್ತಾ ಇದ್ದಾರೆ ಫ್ರೆಂಡ್. ಇವ್ರಿಗೆ ಹೆಂಗಪ್ಪ ಅಂದರೆ, ಇಂಗ್ಲೆಂಡ್ ವಿರುದ್ಧ 300 ರನ್ ಮಾಡಿ, ಅಂದರೆ ಟೆಸ್ಟ್ನಲ್ಲಿ 300 ರನ್ ಕಲೆ ಹಾಕಿ ನೆಕ್ಸ್ಟ್ ಮ್ಯಾಚೇ ಹೊರಗೆ ಕುಣಿಸಿದ್ರು ಫ್ರೆಂಡ್. ಟೋಟಲ್ ಹಾಕಿಕಂದ್ರೆ ಅಜಿಂಕ್ಯ ರನ್ನಿಗೆ ಇಂಜುರಿ ಆಗಿತ್ತು. ಆವಾಗ ಇವ್ರನ್ನ ತಗೊಂಡು ಆ ಪ್ಲೇಸಿಗೆ ಹಾಕ್ಕೊಂಡಿದ್ದು. ಇವರು ಆ ಪ್ಲೇಸಿಗೆ ಚೆನ್ನಾಗಿರುವಂಥ ಪ್ರದರ್ಶನ ಕೊಟ್ಟಿದ್ದರು. ಆವಾಗ ಪ್ರದರ್ಶನ ಕೊಟ್ಟು ತಿರುಗಿ 2ನೇ ಮ್ಯಾಚಿಗೆ ಹೊರಗೆ ಕೂಡಿಸಿದ್ರು. ಅದು ಇವರು ರಹಾನೆ ಬಂದ ತಕ್ಷಣ, ಇಂಜುರಿಯಿಂದ ರಿಕವರ್ ಆಗಿದ ತಕ್ಷಣ ಕರುಣಾನ ಹೊರಗೆ ಕುಣಿಸಿದ್ರು. ಆವಾಗಿಂದ ಹಿಡಿದು ಇಲ್ಲಿ ಮಟ್ಟ ಚಾನ್ಸ್ ಸಿಕ್ಕಿದ್ದಿಲ್ಲ ಅವರಿಗೆ. ಆದರೆ ಈಗ ಚಾನ್ಸ್ ಇದೆ. ಆದರೆ ಈ ಒಂದು ಚಾಂಪಿಯನ್ ಟ್ರೋಫಿಗೆ ಚಾನ್ಸ್ ಸಿಗಬೇಕಾದ್ರೂ ಎಲ್ಲರೂ ಕೂಡ ಅಂದ್ಕೊಂಡಿದ್ವಿ, ಆದರೂ ಕೂಡ ಚಾನ್ಸ್ ಸಿಗಲಿಲ್ಲ. ಇದು ಸ್ವಲ್ಪ ಮೋಸ ಆಗ್ತು ಪಾಪ. ಕರುಣ್ ನಾಯರ್ಗಾಯಿತು, ಮಯಾಂಕ್ ಅಗರ್ವಾಲ್ಗಾಯಿತು. ಇಂಥ ಪ್ರದರ್ಶನ ಕೊಟ್ಟರು ಕೂಡ BCCI ಇವ್ರ ಕಡೆ ನೋಡ್ತಾ ಇಲ್ಲ ಫ್ರೆಂಡ್. ಟೋಟಲ್ ಆಗಿ ಈ ಒಂದು ಕರುಣ್ ಆಯಿತು, ಮಯಾಂಕ್ ಅಗರ್ವಾಲ್ ಆಯಿತು, ನೆಕ್ಸ್ಟ್ ಸೀರೀಸ್ಗೆ ಇವ್ರನ್ನ ಕಂಪ್ಲೀಟಿಗೆ ಆಯ್ಕೆ ಮಾಡಲಿ. ಯಾಕಂದರೆ ಚೆನ್ನಾಗಿರೋಂಥ ಪ್ರದರ್ಶನ ಕೊಡ್ತಾ ಇದ್ದಾರೆ. ಮಯಾಂಕ್ ಅವರು ಕೂಡ ಚೆನ್ನಾಗಿರುವಂಥ ಪ್ರದರ್ಶನ ಕೊಡ್ತಾ ಇದ್ದಾರೆ. ಹಾಗೆ ಕರುಣ್ ನಾಯರ್ ಕೂಡ ಚೆನ್ನಾಗಿರುವಂಥ ಅದ್ಭುತ ಪ್ರದರ್ಶನ ಕೊಡ್ತಾ ಇದ್ದಾರೆ. ಇವರು ಇಬ್ಬರನ್ನೂ ಕೂಡ ಇಲ್ಲಪ್ಪ ಅದು ಬೇಡಪ್ಪ ಅಂದರೆ, ಈಗ ಚಾಂಪಿಯನ್ ಟ್ರೋಫಿ ಬೇಡಪ್ಪ, ಇಂಗ್ಲೆಂಡ್ ವಿರುದ್ಧ ನಡೆಯುವಂಥ ODI ಮ್ಯಾಚ್ಗೂ ಕೂಡ ಸೆಲೆಕ್ಷನ್ ಮಾಡ್ಬೋದಿತ್ತು, ಅಲ್ಲೂ ಕೂಡ ಮಾಡಲಿಲ್ಲ. ಓಕೆ ಬಿಡಪ್ಪ, ಅಲ್ಲೇನೋ ಈಗ ಚಾಂಪಿಯನ್ ಟ್ರೋಫಿ ಇದೆ, ಅಲ್ಲೇ ಸ್ವಲ್ಪ ಪ್ರಾಕ್ಟೀಸ್ ಮ್ಯಾಚ್ ಅಂದ್ಕೊಂಡು ಚಾಂಪಿಯನ್ ಟ್ರೋಫಿ ಹೋಗಿದ್ದು ಆಗೈತೆ, ಎಲ್ಲ ಸೆಲೆಕ್ಷನ್ ಆಗಿದೆ. ಆದರೆ ನೆಕ್ಸ್ಟ್ ಬರುವಂಥ ಸೀರೀಸ್ಗೆ ಇವ್ರಿಗೆ ಆಯ್ಕೆ ಮಾಡುವಂಥ ಚಾನ್ಸ್ ಎಲ್ಲ ಥರದ ಚಾನ್ಸ್ ಇದೆ ಫ್ರೆಂಡ್. ನೋಡೋಣ ಫ್ರೆಂಡ್, ಕರುಣ್ ನಾಯರ್ ಹಾಗೆ ಮಯಾಂಕ್ ಅಗರ್ವಾಲ್ ಹಾಗೆ ಇವರಿಬ್ಬರು ಬಂದರೆ ಇನ್ನು KL ರಾಹುಲ್ ಪ್ಲೇಸಲ್ಲಿ ಕಳ್ಕೊತಾರೆ ಅನ್ನೋದು ಒಂದು ಚಾನ್ಸ್ ಇದೆ. ಯಾಕಪ್ಪ ಅಂದರೆ, ಈಗ ಕರ್ನಾಟಕದಲ್ಲಿ ಇಬ್ಬರು ಪ್ಲೇಯರ್ ಎಕ್ದಮ್ ಬಂದರೆ ಒಬ್ಬರು ತೆಗೆಯುವಂಥ ಚಾನ್ಸಸ್ ಇರುತ್ತೆ. ನೋಡೋಣ ಏನಾಗುತ್ತೆ ಅನ್ನೋದು ಕಂಪ್ಲೀಟಾಗಿ. ಈ ಒಂದು ಚಾಂಪಿಯನ್ ಟ್ರೋಫಿಗಾಗಲಿ ಇಂಗ್ಲೆಂಡ್ ಸೀರೀಸ್ಗೆ ಆಗಲಿ ಯಾವುದೋ ಒಂದು ಚಾನ್ಸ್ ಸಿಕ್ಕಿಲ್ಲ. ಕರುಣ್ ನಾಯರ್ಗಾಯಿತು, ಮಯಾಂಕ್ ಅಗರ್ವಾಲ್ ಆಯಿತು. ನೆಕ್ಸ್ಟ್ ಬರುವಂಥ ಸೀರೀಸ್ಗೆ ಚಾನ್ಸ್ ಸಿಗುತ್ತೆ. BCCI ಇವ್ರ ಕಡೆಗೆ ನೋಡುತ್ತೆ ಅಂದ್ಕೊಂಡಿದ್ದೀನಿ. ಟೋಟಲ್ ಆಗಿ ಏನಾಗುತ್ತೆ ನೋಡೋಣ ಫ್ರೆಂಡ್. ಟೋಟಲಾಗಿ ನಿಮಗೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್. ಪ್ರದರ್ಶನ ಚೆನ್ನಾಗಿ ಕೊಟ್ಟಿದ್ದಾರೆ ಕರುಣ್ ನಾಯರ್, ಮಯಾಂಕ್ ಅಗರ್ವಾಲ್. ಇವರಿಗೆ ಚಾನ್ಸ್ ಸಿಗಬೇಕಿತ್ತ ಇಲ್ಲೋ ಅನ್ನೋದು ಕೂಡ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಈ ಒಂದು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಹಾಗೆ ಈ ಒಂದು ವಿಡಿಯೋ ನಿಮ್ಮ ಫ್ರೆಂಡಿಗೆ ಶೇರ್ ಮಾಡಿ ಅಂತ ಈ ವಿಡಿಯೋಗೆ ಏನು ಮಾಡ್ತಾಯಿದ್ದೀನಿ ಮತ್ತೆ ಅಂತ ವಿಡಿಯೋ ನಾಟಾಗಿ.